ಇವತ್ತು ನಾವು ದೀಪಕ್ ಕುಮಾರ್ ಶೆಟ್ಟರ ಒಂದು ಕರೆ ಮೇರೆಗೆ ರೈತ ಸಂಘದ ಕಚೇರಿಗೆ ಬಂದಿದ್ದೇವೆ. ಇಲ್ಲಿ ಪತ್ರಿಕಾಗೋಷ್ಠಿ ನಡೆಯುತ್ತಂತ ನನಗೆ ಗೊತ್ತಿಲ್ಲ, ಆದರೂ ಪತ್ರಿಕಾಗೋಷ್ಠಿ ನಡೆಯುವ ವಿಚಾರ ಗೊತ್ತಿರಲಿಲ್ಲ, ಆದರೂ ಬಂದಿದ್ದೇನೆ. ಆದ್ದರಿಂದ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಅವರು ಒಂದು 3-4 ವರ್ಷದಿಂದ ನಿರಂತರವಾದ ಇದು ಪಕ್ಷದ ಸಂಘಟನೆಯಲ್ಲಿ ಮುಖ್ಯವಾದ ಇದರಲ್ಲಿ ಕೆಲಸ ಮಾಡಿದರು. ಎಲ್ಲ ರೀತಿಯ ಜಿಲ್ಲಾ ಮಟ್ಟದ ಎಲ್ಲ ಕಾರ್ಯಕ್ರಮವನ್ನು ಸರಿಯಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ. ಆದರೆ ಪಕ್ಷ ವಿರೋಧಿ ಏನು ಮಾಡಿದ್ದಾರೆ ಅಂತ ಹೇಳುವುದನ್ನು ಕಾರಣ ಕೊಡಬೇಕು, ಕಾರಣ ಕೊಟ್ಟು ಅವರನ್ನು ಉಚ್ಚಾಟನೆ ಮಾಡಬೇಕು. ಉಚ್ಚಾಟನೆ ಮಾಡುವುದಾದರೂ ಈ ರೀತಿ ಕ್ರಮ ಸರಿಯಲ್ಲ. ನಮ್ಮ ಅಧ್ಯಕ್ಷರ ಮೇಲೆ ನಮ್ಗೆ ಗೌರವ ಇದೆ, ಅಧ್ಯಕ್ಷರು ಈ ರೀತಿ ಕ್ರಮ ಜರುಗಿಸುವುದು ಸರಿಯಲ್ಲ. ಅವರು ಜಿಲ್ಲಾ ಕಮಿಟಿಗೆ ನಮ್ಮದೇ ಆದ ಶಿಸ್ತು ಸಮಿತಿ ಅಂತೂ ಇರುತ್ತೆ ಜಿಲ್ಲಾ ಕಮಿಟಿಯಲ್ಲಿ. ಆ ಕಮಿಟಿಯವರಿಗೆ ಇವರು ಈ ಕಂಪ್ಲೇಂಟನ್ನು ಅವ್ರಿಗೆ ರಿಜಿಸ್ಟರ್ ಮಾಡಬೇಕು. ಅವರು ಇವರನ್ನು ಎನ್ಕ್ವೈರಿ ಮಾಡಿ ಇವರು ಏನು ಪಕ್ಷದ ಇದು ವಿರುದ್ಧವಾದ ಏನಾದರೂ ಕೆಲಸ ಮಾಡಿದರೆ ಇವರಿಗೆ ಎನ್ಕ್ವೈರಿ ಮಾಡಿ ಆ ಜಿಲ್ಲಾ ಕಮಿಟಿ ಏನು ಶಿಸ್ತು ಕಮಿಟಿ ಇದೆ ಅದನ್ನು ಅವರು ಇವ್ರ ಮೇಲೆ ಕ್ರಮ ಜರುಗಿಸಿಕೊಂಡು ಇವರನ್ನು ಉಚ್ಚಾಟನೆ ಮಾಡುವಂಥ ಕೆಲಸ ಜಿಲ್ಲಾ ಕಮಿಟಿ ಶಿಸ್ತು ಕಮಿಟಿ ಅದು ಮಾಡದೆ ಇವರು ಕೊಡಲಿಕ್ಕೆ ನೇರವಾಗಿ ಬರುವುದಿಲ್ಲ. ಅದನ್ನು ಅಧ್ಯಕ್ಷರು ಪರಿಶೀಲನೆ ಮಾಡಿ ಇಲ್ಲಿ ಏನೋ ಒಂದು ನಡೀತಾ ಇದೆ, ಇದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕಂತೇಳಿ ನಮ್ಮ ಅಧ್ಯಕ್ಷರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಇದೇ ನಮ್ಮ ಪಕ್ಷ ಉಳಿಸಿಗೋಸ್ಕರ ಇದೇ ರೀತಿ ಎಲ್ಲರನ್ನೂ ಉಚ್ಚಾಟನೆ ಮಾಡ್ತಾ ಇದ್ದರೆ ಪಕ್ಷದಲ್ಲಿ ಮೂಲ ಕಾರ್ಯಕರ್ತರೇ ಇರುವುದಿಲ್ಲ, ವಲಸಿಗರದ್ದೇ ಪಕ್ಷ ಆಗಿ ಹೋಗ್ತಾ ಇದೆ. ಅದನ್ನು ತಡೆಗಟ್ಟಬೇಕಂತ ಹೇಳುವುದೇ ನನ್ನ ಉದ್ದೇಶ.